ಹೇಳುತ್ತೆ ಇದು ಕೇವಲ DPR, ಇಲ್ಲಿ ಸರ್ವೆ ನಡೆಯುತ್ತೆ, ಆನಂತರ ನಾವು ರಿಪೋರ್ಟ್ ಕೊಡ್ತೀವಿ, ಅಲ್ಲಿಂದ ಅನುಮೋದನೆ ಆಗಬೇಕು, ತದನಂತರ ಪಬ್ಲಿಕ್ ಹಿಯರಿಂಗ್ ಆಗಬೇಕು. ಆದರೆ ವಾಸ್ತವ ಅದಲ್ಲ, ವಾಸ್ತವನೇ ಬೇರೆ. ಅದಕ್ಕಾಗಿ ನೀವು ಪಬ್ಲಿಕ್ ಹಿಯರಿಂಗ್ ಮಾಡಿದ್ರೂ ಮಾಡ್ತೀರಾ, ಪಬ್ಲಿಕ್ ಹಿಯರಿಂಗ್ ಮಾಡದೇ ಇದ್ದರೂ ಮಾಡ್ತೀರಿ. ಈ ಬಂದರನ್ನು ನಮ್ಮ ಬೇಡಿಕೆಗೆ ನೀವು ಆದ್ಯತೆ ನೀಡೋದೇ ಇಲ್ಲ. ಮೇಡಮ್, ನಾವು ಹೇಳೋದು ಒಂದೇ, ನಾವೇನು ಮೀನುಗಾರ ಏನು ಟೆರರಿಸ್ಟ್ ಪೊಲೀಸರಿಗೆ ಬಂದೋಬಸ್ತ್ ಮಾಡ್ತಾ ಇದ್ದಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ. ನಾವೇನು ಮಾಡಿದ್ದೀವಿ? ನಮಗೆ ಬಿಸಿಲಲ್ಲಿ ಕುತ್ಕೊಂಡು ಮಾರ್ಕೊಂಡು ಬರೋಕ್ಕಾಗ್ತದೆ ಮೇಡಮ್. ನಮ್ಗೆ ಅದು ಇಲ್ಲ. ಈಗ 10 ದಿನ ಆಯಿತು. ಪೋರ್ಟ್ ಬಂದರೆ ನಮ್ಗೆ ಇಲ್ಲೂ ಇರುವ ಅನುಕೂಲ ಮಾಡಿಕೊಡೋದಿಲ್ಲ. ನಮಗೆ ಪೋರ್ಟ್ ಬರೋದೇ ಬೇಡ ಅನಿಸ್ತದೆ. ಯಾಕಂದರೆ ನಮ್ಗೆ ಇಲ್ಲಿ ಜನರಿಗೆಲ್ಲ ಖಾಲಿ ಮಾಡಿ ಎಲ್ಲೋ ಬೇರೆ ಕಡೆ ತಗೊಂಡೋಗಿ ಹಾಕ್ತಾ ಇದ್ದಾರಂತೆ ಅಂತೆ. ಆದರೆ ಅದು ಯಾವ ಜಾಗ ಎಲ್ಲಿ ಅಂತ ಏನೂ ಗೊತ್ತಿಲ್ಲ. ಆದರೆ ಸಮುದ್ರ ಅಂತ ಸಿಗೋದಿಲ್ಲ. ಸಮುದ್ರ ಇರೋದೇ ಇಷ್ಟ ಏರಿಯಾ. ಹಾಗಾಗಿ ಎಲ್ರಿಗೂ ಜನರಿಗೆ ಭಯ ಭೀತಿ ಹುಟ್ಟಿಸಿಬಿಟ್ಟಿದ್ದಾರೆ.